ಕಾರುಣ್ಯ ಫೌಂಡೇಶನ್ ಅಸೈಗೋಳಿ ಇದರ 2025ನೇ ಸಾಲಿನ ಈ ಒಂದು ಕಾರುಣ್ಯೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಕಾರುಣ್ಯ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಆತ್ಮೀಯರಾದ ಆನಂದ್ ಮಾಸ್ಟ್ರೆ, ಕಾರುಣ್ಯ ಫೌಂಡೇಶನ್ ಅಧ್ಯಕ್ಷರಾದ ಮಿತ್ರರಾದ ಅರುಣ್ ಡಿಸೋಜರವರೇ, ನನ್ನ ಗುರುಗಳು, ನನಗೆ 1ನೇ ಕ್ಲಾಸಿಗೆ ಪಾಠ ಮಾಡಿದಂಥ ನನ್ನ ಆತ್ಮೀಯ ಶ್ರೀಮತಿ ಬೆನ್ನಿ ಡಿಸೋಜರವರೇ, ಭಾಸ್ಕರ್ ಅರಸಮೌಲಿಯವರೇ, ಸುಧಾಕರ್ ಅವರೇ, ಮಿತ್ರರಾದ ಫ್ರಾನ್ಸಿಸ್ ಕುಟಿನರವರೇ, ಮೇಡಮ್ ನಾಗವೇಣಿ ಶೆಟ್ಟಿಯವರೇ, ಹಾಗೂ ಸನ್ಮಾನಗೊಂಡ ಇನ್ನೋರ್ವ ಮಿತ್ರ ಖಲೀಲ್ ರವರೇ, ಆತ್ಮೀಯ ಮಿತ್ರರಾದ ತ್ಯಾಗಂರವರೇ, ಕಾರ್ಯಕ್ರಮ ನಿರೂಪಿಸ್ತಿರುವಂಥ ಮಿತ್ರರಾದ ರಾಜೀವ್ ನಾಯ್ಕರವರೇ, ಮಾಧ್ಯಮದ ಮಿತ್ರರಾದ ಅನ್ಸಾರ್ ಇನೋಳಿಯವರೇ, ಆರಿಫ್ರವರೇ, ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಅರುಣ್ ಕುಮಾರ್ ಡಿಸೋಜ ರವರ ತಂಡ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದೆ. ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡುತ್ತಾ ಕಲಿಕೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಗೌರವಿಸುತ್ತಾ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ವೇದಿಕೆಯಲ್ಲಿ ತಂದು ಗೌರವಿಸುವಂತಹ ಕೆಲಸವನ್ನು ಮಿತ್ರರಾದ ಅರುಣ್ ಡಿಸೋಜರವರು ಮಾಡ್ತಾ ಬರ್ತಾ ಇದ್ದಾರೆ. ನಾನು ಕಳೆದ ವರ್ಷ ಕೂಡ ಇವರ ಈ ಕಾರುಣ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಜೀವನ ನಡೆಸ್ತಿರುವಂಥ ಮಿತ್ರರಾದ ಅರುಣ್ ಡಿಸೋಜ ಹಾಗೂ ಅವರ ತಂಡದವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ ಬಯಸ್ತೇನೆ. ಇವರ ಕೆಲಸ ನಮಗೆಲ್ಲರಿಗೂ ದಾರಿದೀಪವಾಗಲಿ, ಸಮಾಜದಲ್ಲಿ ನಾವು ಪ್ರತಿಯೊಬ್ಬರನ್ನು ಗೌರವಿಸುವ ಪ್ರೋತ್ಸಾಹಿಸುವ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡುವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವರ ಎಲ್ಲ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡುವಂಥ ಮನೋಭಾವ ನಾವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ. ಯಾರು ಸಮಾಜದಲ್ಲಿ ಉತ್ತಮ ಕಾರ್ಯವನ್ನು ಮಾಡ್ತಾರೋ ಅವರಿಗೆ ನಾವು ಸಹಾಯ ಸಹಕಾರ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ರೀತಿ ತಮ್ಮ ಈ ಒಂದು ಒಳ್ಳೆಯ ಕಾರ್ಯ ಇನ್ನಷ್ಟು ಮುಂದುವರಿಯಲಿ, ಇನ್ನಷ್ಟು ಹೆಚ್ಚಿನ ಒಂದು ಸೇವೆಯನ್ನು ಈ ಸಮಾಜಕ್ಕೆ ಕೊಡುವಂತಾಗಲಿ ಅಂತ ಹಾರೈಸ್ತಾ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ.